ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೆಳಿಗ್ಗೆನೇ ರೆಡಿ ಆಗ್ತಾ ಇದ್ದೀನಿ ಸ್ಯಾರಿ ಹಾಕ್ಕೊಂಡು. ಸೊ ಇದೇ ಸ್ಯಾರಿ ಮತ್ತೆ ಯಾಕೆ ಹಾಕೊಂಡಿದ್ದೀನಿ ಅಂತ ನೆಕ್ಸ್ಟು ಹೇಳ್ತೀನಿ, ಏನಕ್ಕೆ ಹಾಕೊಂಡಿದ್ದೀನಿ ಅಂತ. ಸೊ ಇವಾಗ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊಂಡು ರೆಡಿ ಆಗೋಣ. ತುಂಬ ಜಾಸ್ತಿ ಮೇಕಪ್ ಬೇಡ. ಇವತ್ತು ಒಂದು ಗೃಹ ಪ್ರವೇಶ ಇದೆ ನನ್ನ ಫ್ರೆಂಡ್ದು. ಸೊ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಎಲ್ಲ ಫ್ರೆಂಡ್ಸು ಸೇರ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ, ಹೋಗೋಣ ಅಂತ. ಇಲ್ಲೊಂಚೂರು ಫೌಂಡೇಶನ್ ಬಿತ್ತು, ಹಾಗೆ ಕಾಣಿಸ್ತಾ ಇದೆ. ತೊಳೆದ್ರೆ ಅದು ಹಂಗೆ ಕಾಣಿಸ್ತಾ ಇದೆ. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆಯಿತು, ಆಲ್ಮೋಸ್ಟು ಲಿಫ್ಟಿಗೆ ಒಂದು ಹಾಕೊಂಡು ಕಿವಿ. ಪ್ರೊಫೆಷನಲ್ ಮೇಕಪ್ ಥರ ನನಗೇನು ಅಷ್ಟೊಂದು ಚೆನ್ನಾಗೆಲ್ಲ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ. ನನಗೆ ಚೆನ್ನಾಗಿ ಕಾಣಿಸೋವಷ್ಟು ಮಾಡ್ಕೊಳ್ತೀನಿ, ಓಕೆ ಅಂತ ಅನ್ಸತ್ತೆ. ಮೊದಲಿಗೆ ಒಂದು ಲಿಪ್ ಲೈನರ್ನ ಹಾಕೊಳ್ತಾ ಇದ್ದೀನಿ. ನಾನು ಲಿಪ್ ಲೈನರ್ ಹಾಕೊಂಡೇ ಲಿಪ್ಸ್ಟಿಕ್ನ ಹಾಕೊಳ್ಳೋದು ಯಾವಾಗ್ಲೂ. ಸೊ 2 ಕಲರ್ನ ಮರ್ಜ್ ಮಾಡ್ತೀನಿ, ಆವಾಗ ಒಂದು ಎಕ್ಸ್ಟ್ರಾ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ. ಅದೇ ಲಿಪ್ಸ್ಟಿಕ್ನ ತೊಗೊಂಡು ಕಣ್ಣಿಗೆ ಹಾಕೊಳ್ತಾ ಇದ್ದೀನಿ. ಇದು ಐ ಶ್ಯಾಡೋ ಎಲ್ಲ ಏನೋ ಬೇಡ ಅನ್ಸುತ್ತೆ, ಚೆನ್ನಾಗಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಒಂದು ಹೇರ್ ಸ್ಟೈಲು, ತುಂಬ ಚೆನ್ನಾಗೇನು ಹೇರ್ ಸ್ಟೈಲ್ ಬರಲ್ಲ. ಮೇಲ್ಗಡೆ ಒಂದು ಕ್ಲಿಪ್ ಹಾಕ್ಕೊಂಡು ಹಿಂದೆ ಒಂದು ಪೋನಿ ಹಾಕ್ಕೊಂಡ್ರೆ ಆಯಿತು, ಇಲ್ಲ ಬನಾನಾ ಕ್ಲಿಪ್ ಹಾಕ್ಕೊಂಡ್ರೆ ನನ್ನ ಹೇರ್ ಸ್ಟೈಲ್ ಮುಗೀತು. ಇವತ್ತು ಇಯರಿಂಗ್ ಹಾಕೊಳ್ತಾ ಇದ್ದೀನಿ ಗೋಲ್ಡ್. ಸೊ ಅದ್ರ ಜೊತೆಗೆ ಈ ನೆಕ್ಲೆಸ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಸಿಂಪಲ್ ಸಾಕು, ತುಂಬ ಜ್ಯುವೆಲರಿ ಎಲ್ಲ ಹೆವಿ ಬೇಡ ಅಂತ. ಸೊ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಚಿಂಗ್ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ಯಾರಿ ಸ್ವಲ್ಪ ಗೋಲ್ಡ್ ಮೆಂತ್ಯ ಕಲರ್ ಅಲ್ವಾ, ಗೋಲ್ಡ್ ಮಿಕ್ಸ್ ಇರೋದ್ರಿಂದ ಈ ಗೋಲ್ಡ್ ಬ್ಯಾಂಗಲ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಆಮೇಲೆ ಆ್ಯಸ್ ಯೂಶುವಲ್ ನನ್ನ ಮೈ ಫೇವ್ರೆಟ್ ವಾಚು. ಸೊ ಇದನ್ನೇ ಹಾಕೊಳ್ತಾ ಇದ್ದೀನಿ. ಅವರು ಎಲ್ಲರೂ ಇದೇ ಥರದ್ದು ಹಾಕ್ಕೊಬರ್ತಾರೇನೋ ನೋಡೋಣ, ಎಲ್ಲರ ಹತ್ರನೂ ಈ ಥರ ವಾಚ್ ಇದೆ. ಸೊ ಹಾಗಾಗಿ ನಾನು ಇದೇ ವಾಚ್ನ ಹಾಕೊಳ್ತಾ ಇದ್ದೀನಿ. ಏನು ಮಾತಾಡ್ಕೊಂಡಿಲ್ಲ, ಬಟ್ ನೋಡೋಣ ಅಂತ. ಮ್ಯಾಚಿಂಗ್ ಸ್ಟಿಕ್ಕರ್ನ ಇಟ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡ್ರೆ ನನ್ನ ಫೈನಲ್ ಲುಕ್ ಇದೇನೆ. ಕ್ಲೋಸ್ ನೆಕ್ ಮಾಡಿಸಿದ್ದೀನಲ್ವಾ, ಸೊ ಇದೇ ನನ್ನ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಾವು ಗೃಹ ಪ್ರವೇಶದ ಮನೆಗೆ ರೀಚ್ ಆಗೋದ್ರೊಳಗೆ ಮುಕ್ಕಾಲಷ್ಟು ಭಾಗ ಪೂಜೆ ಎಲ್ಲ ಮುಗ್ದೇ ಹೋಗಿತ್ತೇನೋ. ಸೊ ಆಗ ರೀಚ್ ಆದ್ವಿ. ಇವ್ರದ್ದು ಮೆಜರ್ಮೆಂಟು ಸೈಟು ಸ್ವಲ್ಪ ಕಮ್ಮಿ ಇರೋದ್ರಿಂದ, ಲೆಂತಿ ಉದ್ದ ಇದೆ, ಸೊ ವಿಡ್ತು ಸ್ವಲ್ಪ ಕಮ್ಮಿ ಇರೋದ್ರಿಂದ ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಮನೆ ಕಟ್ಟೋದೇ ಒಂದು ಡ್ರೀಮ್ ಅಲ್ವಾ, ಎಲ್ಲರಿಗೂ ಅಷ್ಟೇ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ನಮ್ಮದು ಅಂಥದ್ದು ಒಂದು ಸ್ವಂತ ಮನೆ ಇರಬೇಕು, ಸ್ವಂತ ಒಂದು ಗೂಡು ಇರಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಅದು ದೊಡ್ಡ ಬಂಗ್ಲೆ ಆದರೂ ಸರಿ, ಚಿಕ್ಕ ಮನೆ ಆದರೂ ಸರಿ, ಚಿಕ್ಕ ಮನೇಲೇ ಸುಖ ಜಾಸ್ತಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇವರು ಕೂಡ ಒಂದು ಮನೆನ ಕಟ್ಸಿದ್ರೆ. ಇವರೇನೆ ರಶ್ಮಿ ಮತ್ತು ಅವ್ರ ಹಸ್ಬೆಂಡು. ಆ್ಯಕ್ಚುಲಿ ಆಗಲೇ ಹೇಳ್ದಂಗೆ ನಾವು ಪೂಜೆ ಎಲ್ಲ ಮುಗ್ದೋಗಿತ್ತು, ಇನ್ನೊಂದು ಸ್ವಲ್ಪ ಪೂಜೆ ಬಾಕಿ ಇತ್ತು. ಅಷ್ಟು ಸ್ವಲ್ಪ ಲೇಟ್ ಆಯಿತು, ನಾವು ಹೋಗೋದ್ರೊಳಗೆ ಬೆಳಿಗ್ಗೆನೇ ಬೇಗ ಪೂಜೆ ಎಲ್ಲ ಮಾಡಿಸಿದ್ರಂತೆ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇಟ್ಕೊಂಡಿದ್ರು. ಇವ್ರಿಗೆ ಇಬ್ಬರು ಮಕ್ಕಳು. ಆ್ಯಕ್ಚುಲಿ ಲಾಸ್ಟ್ ಲಾಗಲ್ಲೆಲ್ಲ ನೋಡಿರ್ತೀರ ರಶ್ಮಿನ ತುಂಬ ಜನ. ಇಲ್ಲ, ರೀಸೆಂಟಾಗಿ ನೋಡೋರಿಗೆ ಗೊತ್ತಿರಲ್ಲ ಯಾರ್ಯಾರು ಅಂತ ಅನ್ಕೊಳ್ಬೋದು. ನಾನು ಒಂದು 2-3 ಲಾಗಲ್ಲಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ನನ್ನ ಫ್ರೆಂಡು ಆಶನ್ ಕಡೆಯಿಂದ ನಮಗೆ ಫ್ರೆಂಡ್ ಆಗಿರೋದು. ಸೊ ಹಾಗಾಗಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಮಗೂ ಕೂಡ ಇನ್ವೈಟ್ ಮಾಡಿದ್ರು. ನಾವೆಲ್ಲರೂ ಹೋಗಿದ್ವಿ, ಫ್ರೆಂಡ್ಸ್ ಎಲ್ಲರೂ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಎಲ್ಲ ಮುಗಿದ್ಮೇಲೆ ನಾವು ಕೂಡ ಅಕ್ಷತೆ ಹಾಕಿ ದೇವ್ರ ಹತ್ರ ಆಶೀರ್ವಾದ ಕೇಳ್ಕೊಂಡ್ವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾವು ಅಕ್ಷತೆ ಎಲ್ಲ ಹಾಕಿದ್ವಿ. ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡ್ಮೇಲೆ ಗೊತ್ತಲ್ವಾ, ಮಾತುಕತೆ ಇರುತ್ತೆ ಒಂದಷ್ಟು. ರೆಡಿಯಾಗಿ ಹೋಗಿದ್ದೀವಿ ಅಂದಮೇಲೆ ಕ್ಲಿಪ್ಪಿಂಗ್ ತೊಗೊಳ್ದಲೇ ಇರ್ತೀವ, ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದೊಂದು ಖುಷಿ ಅಲ್ವಾ ನಮ್ಮೆಲ್ಲರಿಗೂ. ತನುಜ ಸ್ವಲ್ಪ ಲೇಟಾಗಿ ಬಂದಳು, ಅವಳಿಗೆ ಇನ್ನೊಂದು ಫಂಕ್ಷನ್ ಇದೆ ಆಮೇಲೆ ಬರ್ತೀನಿ ಅಂತ. ಸೊ ಲೇಟಾಗಿ ಬಂದಳು, ನಮ್ಮನ್ನ ಆಮೇಲೆ ಜಾಯಿನ್ ಆಗ್ತಾಳೆ. ಮೊದಲಿಗೆ ನಾವೆಲ್ಲರೂ ಹೋಗಿದ್ದವರೆಲ್ಲರೂ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡ್ವಿ, ದೇವ್ರ ಮುಂದೆನೇ ನಿಂತ್ಕೊಂಡು. ನಾನು ಆಶಾ ಸ್ವಲ್ಪ ಸೇಮ್ ಸಿಮಿಲರ್ ಅಂತ ಅಲ್ಲ, ಸೇಮೇನೆ. ಆ್ಯಕ್ಚುಲಿ ಸೇಮ್ ಸ್ಯಾರಿನ ಹಾಕೊಂಡೋಗಿದ್ವಲ್ಲ, ಹಂಗಾಗಿ ನಾವಿಬ್ಬರು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಶಂದು ಗ್ರೀನ್ ಕಲರು ತಗೊಂಡು ನೋಡುವಾಗ ಅಷ್ಟೊಂದು ಲೈಕ್ ಆಗಿರಲಿಲ್ಲ ನನಗೆ. ಅವಳು ವೇರ್ ಮಾಡಿದ್ಮೇಲಂತೂ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ಪೂಜೆ ಎಲ್ಲ ಮುಗಿಸಿ ಒಂದಷ್ಟು ಕ್ಲಿಪ್ಪಿಂಗ್ಸು ಫೋಟೋ ತೊಗೊಳ್ಳೋಣ ಅಂತ ಮೇಲ್ಗಡೆ ಟೆರೆಸ್ಸಿಗೆ ಹೋದ್ವಿ. ಒಳಗಡೆ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಹೊರಗಡೆ ಚೆನ್ನಾಗಿರುತ್ತೆ ಬನ್ನಿ ಅಂತ ಮೇಲ್ಗಡೆ ಹೋಗಿ ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ. ಅಷ್ಟರಲ್ಲಿ ರಶ್ಮಿ ಅವ್ರ ತಂಗಿ ಪ್ರಸಾದ ತಿನ್ಬನ್ನಿ ಅಂತ ಕರೀತಾ ಇದ್ರು. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಿಸ್ ಮಾಡದೆ ತಿನ್ಬೇಕಂತೆ, ಹಂಗಾಗಿ ಎಲ್ಲರೂ ಪ್ರಸಾದ ತೊಗೊಂಡ್ವಿ. ಪ್ರಸಾದ ತಿಂದು ಅಲ್ಲೇ ನಿಂತ್ಕೊಂಡಿದ್ವಿ. ಅಷ್ಟರೊಳಗೆ ತನುಜನು ಬಂದು ಕೂಗ್ತಾ ಇದ್ಲು. ಆಮೇಲೆ ನಮ್ಮನ್ನ ಜಾಯಿನ್ ಆದ್ಲು. ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ನಾನು ಏನೇ ಮಾತಾಡಿದ್ರೂ ಎಲ್ಲದೂ ಹೆವಿ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ಬ್ಯಾಕ್ ವಾಯ್ಸ್ ಕೊಡಂಗಾಯ್ತು. ಇದು ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು ಯಾಕೆ ಮತ್ತೆ ಇದೇ ಸ್ಯಾರಿ ಹಾಕೊಂಡಿದ್ದೀನಿ ಅಂತ.
ಎಲ್ಲ 3 ಜನನು ಒಂದೇ ಥರ ಸ್ಯಾರಿನ ತಗೊಂಡಿದ್ವಿ. ಬಟ್ ಒಂದೇ ಥರ ಪ್ಯಾಟರ್ನ್ ಬ್ಲೌಸ್ ಡಿಸೈನ್ ಕೂಡ ಮಾಡ್ಸಿದೀವಿ. ಕ್ಲೋಸ್ ನೆಕ್ ಮಾಡಿಸ್ಕೋಬೇಕು ಅಂತ ಮಾತಾಡ್ಕೊಂಡು ಕಲರ್ ಬೇರೆ ಬೇರೆ ಅವರು ಆಶಾ ಗ್ರೀನು ಮತ್ತೆ ಇವಳ್ದು ಸ್ವಲ್ಪ ಲ್ಯಾವೆಂಡರ್ ತರ ಅನಿಸ್ತಾ ಇತ್ತು ತನುಜಂದು, ನಂದು ಗೋಲ್ಡನ್ ಮೆಂತ್ಯ ಕಲರು. 3 ಜನನು ಒಂದೇ ತರ ಪೈ ಸಿಲ್ಕಲ್ಲಿ ತಗೊಂಡಿದ್ದು ಈ ಸ್ಯಾರಿನ ತಗೊಂಡಿದ್ವಿ. ಬಟ್ ಎಲ್ಲೂ ಹಾಕೊಳ್ಳೋದಕ್ಕೆ ಅಂತ ಆಗಿರ್ಲಿಲ್ಲ. ಎಷ್ಟೊಂದ್ ಸ್ಯಾರಿ ತಗೊಳ್ತಾ ಇರ್ತೀವಿ, ಯಾವಾಗ್ಲೂ ಹಾಕೊಳ್ಳೋದೇ ಇಲ್ವಲ್ಲ, ಈ ಟೈಮ್ ಆದ್ರೂ ಹಾಕೊಳ್ಳೋಣ ಅಂತ ಮಾತಾಡ್ಕೊಂಡು ಹಾಕೊಂಡ್ವಿ. ಆಕ್ಚುಲಿ ಬ್ಲೌಸ್ ಅವರಿಬ್ಬರಿಗೆ ಕಾಂಬಿನೇಷನ್ ಬೇರೆ ಬಂದಿದೆ. ಸೊ ಬೇರೆ ಬೇರೆ ಕಲರ್ ಇದು. ನನಗೆ ಮಾತ್ರ ಸ್ವಲ್ಪ ರನ್ನಿಂಗ್ ಥರನೇ, ಆದರೆ ಸ್ವಲ್ಪ ಚೇಂಜ್ ಇದೆ ಗೋಲ್ಡನ್ ಥರ. ಬಟ್ ಇಬ್ಬರು 3 ಜನನು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದಷ್ಟು ಮಾತುಕತೆ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಆಶಾ ಅವ್ರ ಯಜಮಾನ್ರು ಮತ್ತು ತನುಜ ಅವ್ರ ಯಜಮಾನ್ರು ಬಂದಿದ್ರು. ಹಾಗೆಯೇ ಚಂದನನು ಬಂದರು. ಆಮೇಲೆ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಗೃಹ ಪ್ರವೇಶ ಅಂದಮೇಲೆ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತಲ್ವಾ? ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಮಾತಾಡಿರೋದು ಯಾವುದು ಕೇಳಿಸ್ತಾನೆ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು ಅಂತ. ಕಿಚನ್, ಸೊ ಎಲ್ಲ ಲೇಡೀಸಿಗೂ ಕಿಚನ್ ಚೆನ್ನಾಗಿರಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸ್ಮಾಲ್ ಕಿಚನ್ನು, ತುಂಬ ಚಿಕ್ಕ ಕಿಚನ್ನು, ಬಟ್ ಚೆನ್ನಾಗಿ ಮಾಡಿಸಿದ್ರು. ಇದನ್ನೆಲ್ಲ ಅವರೇ ಓನಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ರು. ರುಬ್ಬೋ ಕಲ್ಲು, ಬೀಸೋ ಕಲ್ಲು, ಮತ್ತು ನವಧಾನ್ಯ ಹಸು ಕರುದಾಗಿರ್ಬೋದು ಎಲ್ಲದನ್ನು ಇವರು ಓನಾಗಿ ಅವರೇನೆ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ರು. ಹಾಲೆಲ್ಲ ಉಕ್ಸಾಗಿತ್ತು. ಸೊ ಕ್ಯೂಟಾಗಿ ಎಲ್ಲ ಬೊಂಬೆಗಳೆಲ್ಲ ಅವರೇ ಮಾಡಿರೋದಂತೆ. ಅದಂತೂ ಚೆನ್ನಾಗಿ ಇಷ್ಟ ಆಗ್ತಾ ಇತ್ತು. ಆಮೇಲೆ ಒಂಥರ ಬ್ಲೂ ಕಾಂಬಿನೇಷನಲ್ಲಿ ತೊಗೊಂಡಿದ್ದಾರೆ. ಇದು ಬ್ಲೂ, ರಾಯಲ್ ಬ್ಲೂ ಥರ ಅನ್ನಿಸ್ತಾ ಇತ್ತು. ಮೇಲ್ಗಡೆ ನಾನು ಆವಾಗಲೇ ಹೇಳ್ದಂಗೆ ಸ್ಮಾಲ್ ಕಿಚನ್ನು. ಕಿಚನ್ನಲ್ಲಿ ಈ ಥರ ಸ್ಮಾಲ್ ಕಿಚನಿಗೆ ಚೆನ್ನಾಗಿ ಎಲ್ಲ ಬಾಕ್ಸ್ ಸಿಸ್ಟಮು ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಬಟ್ ಇದೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅವರೇ ಓನಾಗಿ ಮಾಡಿರೋದ್ರಿಂದ ಒಂಥರ ಖುಷಿ ಆಗ್ತಾ ಇತ್ತು. ನಾವೆಲ್ಲರೂ ನೋಡ್ತಾ ಇದ್ವಿ. ಇದು ಯಾವುದೇ ರೀತಿಯ ಡೆಕೋರೇಷನ್ನವ್ರನ್ನೆಲ್ಲ ಕರೆಸಿ ಮಾಡಿರೋದಲ್ಲ. ಅವರೇ ಓನಾಗಿ ಕ್ರಿಯೇಟಿವಿಟಿಯಾಗಿ ಮಾಡಿರೋದು. ಇಲ್ಲಿ ಸ್ಟವ್ವು ಮತ್ತು ಈ ಕಡೆ ಲೆಫ್ಟಲ್ಲಿ ಈ ಕಡೆನೇ ಚಿಮ್ನಿ ಬಂದಿದೆ. ಇಲ್ಲೇನೆ ಒಂದು ಪುಟಾಣಿದು ಹ್ಮ್, ಇದು ಸಿಂಕ್ ಕೂಡ ಇದೆ. ಸೊ ಅದೇ ಹೇಳಿದ್ನಲ್ವಾ, ಸಿಂಪಲ್ ಕಿಚನ್ನು ಚೆನ್ನಾಗಿದೆ. ಇದು ಬಂದು ಪೂಜಾ ರೂಮು. ಪೂಜಾ ರೂಮು ಅಷ್ಟೇ ಚಿಕ್ಕದಾಗಿ ಈ ಥರ ಮಾಡಿದ್ದಾರೆ. ಹೂವದಿಂದ ಡೆಕೋರೇಷನ್ ಮಾಡಿದ್ರು. ಅಲ್ಲೇನೆ ಹ್ಯಾಂಗಿಂಗ್ದು ದೀಪ ಎಲ್ಲ ಹಾಕಿದ್ರು. ಸೊ ಚಿಕ್ಕ ಪೂಜಾ ರೂಮು ಚೆನ್ನಾಗಿದೆ. ಹಾಗೇನೇ ಇದು ರೂಮು. ಇದೊಂದು ಸಿಂಗಲ್ ಬೆಡ್‌ರೂಮು. ಸೊ ಇದು ವಾರ್ಡ್‌ರೋಬ್ ಈ ಥರ ಇತ್ತು. ಮಗಳಿಗೋಸ್ಕರ ಅಂತ ಮಾಡಿರೋದಂತೆ ಬೆಡ್‌ರೂಮು. ಸೊ ಅಲ್ಲೇನೆ ನಾವುನು 3 ಜನ ಕೂತ್ಕೊಂಡು ಒಂದಷ್ಟು ಹರಟೆ ಹೊಡಿತಾ ಇದ್ವಿ. 3 ಜನನು ಮಾತಾಡ್ಕೊಂಡು. ನಾವು 3 ಜನ ಇದ್ದೀವಿ ಅಂದ್ಮೇಲೆ ಕೇಳಬೇಕಾ? ಅಮ್ಮ ಮಗಳು ಇಬ್ರು ಮ್ಯಾಚಿಂಗ್ ಕಾಸ್ಟ್ಯೂಮ್ ಹಾಕೊಂಡಿದ್ರು. ಸೊ ಇಬ್ರದ್ದು ಸೇಮ್ ಸಿಮಿಲರ್ ಥರ ಅನ್ನಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇದ್ರು ಕ್ಯೂಟಾಗಿ. ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ತನು. ಸೊ ಇವ್ರು ಎಲ್ಲಾರು ಆಶನ ಮಗನ ಸ್ಕೂಲ್ ಫ್ರೆಂಡ್ಸ್ ಅಮ್ಮಂದಿರು. ಅರಸೀಕೆರೆಯವರು ಎಲ್ಲರೂ ಒಂದಷ್ಟು ಜನ ಮತ್ತೆ ಎಲ್ಲ ಫ್ರೆಂಡ್ಸ್ ಆದರು. ಸೊ ಎಲ್ಲರೂ ಹಾಯ್ ಬಾಯ್ ಅಂದ್ಕೊಂಡು ಸೊ ಎಲ್ಲ ವಿಶ್ ಮಾಡಿ ಆಮೇಲೆ ಪ್ರೆಸೆಂಟೇಷನ್ ಕೊಟ್ಟು ನಾವು ಕೆಳಗಡೆ ಊಟಕ್ಕೆ ಹೋಗೋಣ ಅಂತ ಎಲ್ಲ ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ರೆಡಿಯಾಗಿ ಹೋದ್ಮೇಲೆ ಗೊತ್ತಲ್ವಾ, ಎಲ್ಲ ಲೇಡೀಸಿನೂ ಚೆನ್ನಾಗಿರತ್ತೆ. ಮೆಮೊರಿ ಇರಲಿ ಅಂತ ಒಂದಷ್ಟು ಫೋಟೋಸ್ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ, ಮೇಘ ಈ ಗಿಫ್ಟ್ ಕೊಟ್ಟರು. ಸೊ ನಿಜವಾಗ್ಲೂ ಎಲ್ಲರಿಗೂ ಒಂದು ಸರ್ಪ್ರೈಸ್ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಎಲ್ಲ ಕ್ಯೂರಿಯಸ್ಸಲ್ಲಿ ನೋಡ್ತಾ ಇದ್ವಿ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಗಿಫ್ಟ್ ಕೊಡ್ತಾರೆ ಅಂತ. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದ ಗಿಫ್ಟು. ಸೊ ಎಲ್ಲರೂ ಪೇಪರು ರಿಮೂವ್ ಮಾಡ್ತಾ ಇದ್ರೆ ಎಲ್ಲ ಕಾಯ್ತಾ ಇದ್ವಿ, ಏನು ಗಿಫ್ಟು ಏನು ಗಿಫ್ಟು ಅಂತ. ಕೊನೆ ಫೈನಲಲ್ಲಿ ನೋಡಿದ್ರೆ ನಮ್ಮ ರಾಯರು. ಸೊ ನನಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂತು. ಖುಷಿನೂ ಆಯಿತು ಹಾಗೇನೆ. ಸೊ ಯಾರೂ ಕೊಟ್ಟಿರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂಥದ್ದೊಂದು ಒಳ್ಳೆ ಗಿಫ್ಟು ಅವರಿಗೆ ಗೃಹ ಪ್ರವೇಶದ ದಿನ ಬಂತು. ರಾಯರೇ ಅವ್ರ ಮನೆಗೆ ಬಂದಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಕ್ಚುಲಿ ನಾನು ರಶ್ಮಿಗೆ ಅಲ್ಲೇ ಹೇಳಿದೆ, ಯಾರು ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಟ್ರು ಇಂಥ ಗಿಫ್ಟ್‌ನ ಯಾರೂ ಕೊಡೋಕ್ಕೆ ಚಾನ್ಸ್ ಇಲ್ಲ. ನೀವು ಲಕ್ಕಿ ಅಂತ ಅಂದ್ಕೊಳ್ಳಿ. ರಾಯರು ನಿಮ್ಮ ಮನೆಗೆ, ಅದು ಹೊಸ ಮನೆಗೆ, ಹೊಸ ಮನೆ ದಿನ, ಗೃಹ ಪ್ರವೇಶದ ದಿನ ಬಂದಿದ್ದಾರಲ್ಲ, ಗ್ರೇಟ್. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇನೆ ಈ ಥರ ಗಣೇಶಂದು ಹೈಡಲ್ಲಿಟ್ಟು ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ರು. ಅಲ್ಲಿಂದ ಒಳಗಡೆನೆ ದೇವ್ರು ಕರೆಸಿದ್ರು. ಅವ್ರ ಊರಿನ ಮೇಯ್ನ್ ದೇವರು ಇರುತ್ತಲ್ವಾ, ಗೃಹ ಪ್ರವೇಶ ಅಂದರೆ ಕೆಲವು ಊರುಗಳಲ್ಲಿ ದೇವ್ರನ್ನ ಕರೆಸ್ತಾರೆ, ಅಡ್ಡೆ ದೇವ್ರನ್ನ. ಇದು ಶಂಭುಲಿಂಗೇಶ್ವರ ಸ್ವಾಮಿ ಅಂತೆ. ನಾನು ಅಲ್ಲಿ ನಮ್ಮ ಫ್ರೆಂಡ್ಸ್‌ನ ಕೇಳ್ತಾ ಇದ್ದೆ ಯಾವ ದೇವರು ಅಂತ. ಅವ್ರು ನನಗೆ ಸೊ ಹೇಳ್ತಾ ಇದ್ರು. ಇದು ಬಂದು ಆಂಜನೇಯ ಸ್ವಾಮಿ ಒಂದು ದೇವರು, ಇನ್ನೊಂದು ದೇವರು ಭೂತರಾಯಪ್ಪ ಅಂತೆ. ಸೊ ಈ ರೆಡ್ ಕಲರ್ ಇರೋದು ಚೇರ್ ಮೇಲೆ. ಈ ಫೀಲ್ಡು ಈ ಫೀಲ್ಡ್ ಇವಳಿಗೆ ತುಂಬ ಮೆಮೊರಬಲ್ ಐತೆ. ಎಷ್ಟು ವರ್ಷದ ಬೇಕು?
ಒಂದು 20 ವರ್ಷದ ಬ್ಯಾಕ್ ಲವ್ ಪ್ರಪೋಸ್ ಮಾಡಿದ್ದು. ಅದಕ್ಕೆ ಇಲ್ಲಿ ಬಂದಾಗ ನೆನಪು ಮಾಡ್ಕೊಂಡ್ಲು, ಅದಕ್ಕೆ ಒಂದು ವಿಡಿಯೋ ಅಂತ ಹೇಳಿದೆ, ಅದಕ್ಕೆ ತಗೋತಿದ್ದಳು. ಇಷ್ಟು ವರ್ಷ ಸಕ್ಸಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇನ್ನೂ ಹಂಗೆ ಇರಲಿ, ಚೆನ್ನಾಗಿರ್ಲಿ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಖುಷಿಯಾಗಿರ್ರಿ. ಈ ಫೀಲ್ಡ್ ಅಂತೂ ನಂಗೆ ಸಖತ್ ಮೆಮೊರಿ. ಸೊ ನಾನು ನನ್ನ ಹಸ್ಬೆಂಡಿಗೆ ಈಗ ಮದುವೆ ಆಗಿರೋ ಹಸ್ಬೆಂಡಿಗೇನೆ, ನಾನು ಲವ್ ಮಾಡೋ ಹುಡುಗನ್ನೇ ಮದುವೆ ಆಗಿರೋದು. ಸೊ ನನ್ನ ಹಸ್ಬೆಂಡಿಗೆ ಲವ್ ಪ್ರಪೋಸ್ ಮಾಡಿದ್ದು ಇದೇ ಫೀಲ್ಡಲ್ಲಿ. ನಾನು ಇವ್ರಿಗೆ ಆರ್ಕೆಸ್ಟ್ರಾ ನೋಡೋಕೆ ಬಂದಿಲ್ಲ, ಅದಕ್ಕೆ ಇವ್ರಿಗೆಲ್ಲ ಹೇಳ್ತಾ ಇದ್ದೆ ನನ್ನ ಓಲ್ಡ್ ಮೆಮೊರಿನ. ಇವತ್ತೇ ಗೊತ್ತಾಗಿದ್ದಿದೆ, ಅದಕ್ಕೆ ವಿಡಿಯೋ ಮಾಡ್ಕೋ ಹೇಳಿವಂತೆ ಅಂತ ಹೇಳಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತಾಗಲಿ ಅಂತ ಅದಕ್ಕೆ ಒಂದು ವಿಡಿಯೋ ತಗೊಂಡೆ. ಸೊ ಈ ಜಾಗ ಇದೆಲ್ಲ ಕಾಣಿಸ್ತಾ ಇದೆಯಾ? ಆಶಾ ಅವರು ಹೊಸ ಕಾರ್ ತಗೊಂಡಿದ್ದಾರೆ, ತಾರ್ ರಾಕ್ಸು. ಸೊ ಅದರಲ್ಲಿ ಒಂದು ರೌಂಡು ನಮ್ಮನ್ನು ಕೂರಿಸ್ಕೊತಾ ಇದ್ದಾರೆ. ನಾವು ಖುಷಿಯಿಂದ ಕುಂದಾಡ್ಕೊಂಡು ಕೂತ್ಕೊತಾ ಇದ್ದೀವಿ. ತಾರ್ ರಾಕ್ಸಲ್ಲಿ ಕುತ್ಕೊಂಡು ಹೋಗೋಣ ಅಂತ. ಬ್ಲ್ಯಾಕ್ ಕಲರು ಒನ್ ಆಫ್ ಮೈ ಫೇವ್ರೇಟು, ಚೆನ್ನಾಗಿದೆ. ಒಳಗಡೆ ಹೋಗಿ ಕುತ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗವ. ನಮ್ಮ ಫ್ರೆಂಡ್ದು ತಾರ್ ರಾಕ್ಸು. ಹಾಂ, ಹ್ಞೂ, ಹೊಸ ಕಾರ್ ತೊಗೊಂಬಂದಿದ್ದಾಳೆ. ಹಳೇದೇನಿಲ್ಲ, ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಅಲ್ವಾ? ಹಾಂ, ಅದಕ್ಕೇನೆ ಆಶಾ ಅವ್ರದ್ದು ಕಾರು. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಗ್ರೂಪಲ್ಲಿ ಎಲ್ಲರ ಹತ್ರನೂ ಈ ಥರ ಸೇಮ್ ವಾಚ್ ಇದೆ. ಬ್ಲ್ಯಾಕ್ ಕೇಸು, ಗೋಲ್ಡ್ ಕಲರ್ ಚೈನ್ ಇರೋವಂಥದ್ದು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಯಾರ್ಯಾರು ಹಾಕೊಂಡ್ಬರ್ತಾರೋ ಗೊತ್ತಿಲ್ಲ ಅಂತ. 4 ಜನ ಹಾಕೊಂಡು ಬಂದಿದ್ವಿ, ಹಂಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಎಲ್ಲರೂ ಊಟಕ್ಕೆ ಹೋದ್ವಿ. ಬಾಳೆ ಎಲೆ ಊಟ ಒಂದೇ ಲೈನ್ನಲ್ಲಿ ಜಾಗ ಹಿಡ್ಕೊಂಡು ಕೂತ್ಬಿಟ್ಟಿದ್ವಿ ಎಲ್ಲರೂ. ಊಟ ಎಲ್ಲ ಚೆನ್ನಾಗಿದೆ ಅಂತ ಊಟ ಮುಗಿಸ್ಕೊಂಡು ಅಲ್ಲಿಂದ ಓಡ್ತಾ ಇದ್ವಿ. ಸೊ ಆಶಾ ಅವ್ರ ಕಾರಲ್ಲೇ ಒಂದು ಡ್ರಾಪ್ ತಗೊಳ್ಳೋಣ, ಒಂದು ರೌಂಡ್ ಹೋಗೋಣ ಅಂತ ಆವಾಗಲೇ ಹೇಳಿದ್ರಲ್ವಾ. ಸೊ ಹಾಗಾಗಿ ವಿಜಯ್ ಸಾರು ಬನ್ನಿ ನಮ್ಮ ಕಾರಲ್ಲೇ ಒಂದು ಡ್ರಾಪ್ ಕೊಡ್ತೀನಿ ಅಂತ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ಒಳ್ಳೆ ಮನಸ್ಸಿರೋರಿಗೆ ಮಾತ್ರ ಒಳ್ಳೇದಾಗದಂತೆ, ಅದರಲ್ಲಿ ಇವರು ಒಬ್ರು. ತುಂಬಾನೇ ಫ್ರೆಂಡ್ಲಿ, ತುಂಬಾನೇ ಖುಷಿ ಆಗತ್ತೆ. ಚೆನ್ನಾಗಿರ್ಲಿ, ದೇವ್ರು ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಆಶಿಸ್ತೀನಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ.